ಇವ್ರು ಯಾರು? ಹೇಲೋ. ಹಲೋ. ಹಾಯ್. ಹಾಯ್. ಹೇಗಿದ್ದೀರಾ? ಸೂಪರ್. ನೀನು? ಸೂಪರ್, ನೈಸ್ ನೈಸ್. ನಾನು ಆಪ್ರೇಷನ್ ಮಾಡ್ಕೊಂಡೆ, ನಾನು ಚೇಂಜ್ ಆದೆ, ನಾನು ಕಂಪ್ಲೀಟ್ಲಿ ಫುಲ್ ಚೇಂಜ್ ಆಗಿಬಿಟ್ಟಿದೆ. ಒಂದು ಕಡೆಯಲ್ಲಿ ನಾನು ಚೇಂಜ್ ಆಗಿದ್ದೀನಿ ಅನ್ನೋಕ್ಕಂತ ತುಂಬ ಖುಷಿ. ಹೇಲೋ, ನೈಸ್ 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 ನೈಸ್. ಬಟ್ ನನ್ನ ಲುಕ್ಕಿಗೆ ನಾನು ಯಾರಾದರೂ ಕೇಳ್ದ ಅಂತ ಬಿಟ್ಟು ಹೇಳಿದ್ರೆ ಟ್ರಾನ್ಸ್ ರೋಲೆ, ಓಕೆನಾ, ಆ ರೋಲ್ ಇದ್ದರೆ ಕೊಡ್ತೀನಿ ಅಂತ ಬಿಟ್ಟು ಹೇಳೋ ಥರ ಮಾತಾಡ್ತಾಯಿದ್ರು. ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ ನಾನು ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತ. ಅಯ್ಯೋ ಮೀಸೆ ಸೂಪರ್. ಅದೇ ಅಯ್ಯೋ, ಗಂಟು ಗಂಟು ಸಿಂಗ. ಸಿಂಗಾದ್ರಿ ಸಿಂಗ. ಹಲೋ, ನಮಸ್ತೆ ಸ್ನೇಹಿತರೆ, ನಾನು ಗಜಾನಂದ್. ಇವತ್ತು ಎಲ್ಲಿಗೆ ಬಂದೀನಿ ಅಂತ ಅಂದರೆ ನೀವು ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ನಿಮಗೆ. ಎಲ್ಲರೂ ಹತ್ರನೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಈ ಟ್ಯಾಲೆಂಟ್ನ ನಾವು ನಮ್ಮ ಕಣ್ತುಂಬಕ್ಕೆ ಬಂದಿದ್ದೀವಿ. ನೀವು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲೂ ಕೂಡ ನೋಡಿರ್ತೀರ. ಡಬಲ್ ಮೀನಿಂಗ್ ಜಾನು ಅಂತಲೇ ನಿಮ್ಮದು ನೇಮ್ ಇದೆ. ಅದ್ರ ಬಗ್ಗೆನೂ ಫುಲ್ ತಿಳ್ಕೊಳ್ಳೋಣ. ಫಸ್ಟು ಜಾನು, ಅವ್ರ ಫ್ರೆಂಡ್ಸು, ಅವ್ರ ಮಕ್ಕಳು ಎಲ್ಲರನ್ನೂ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಎಸ್, ನಾನು ತುಂಬ ಚೆನ್ನಾಗಿದ್ದೀನಿ. ಜಾನು ಏನು ಡಬಲ್ ಮೀನಿಂಗ್ ಜಾನು ಏನದು ಹೆಸರು? ಯಾರು ಇಟ್ಟಿದ್ದು? ನನಗೆ ಯಾರು ಇಟ್ಟಿದ್ದು ಅಂತಾನೆ ಗೊತ್ತಿಲ್ಲ. ನನ್ನ ಹೆಸರು ಜಾನು. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಕಾಮಿಡಿ ಥರ ಡಬಲ್ ಮೀನಿಂಗ್ ಥರ ಹೇಳ್ತಾ ಇರ್ತೀನಲ್ವ, ಸೊ ಅದಕ್ಕೋಸ್ಕರನೇ ಎಲ್ಲರೂ ಡಬಲ್ ಮೀನಿಂಗ್ ಜಾನು ಅಂತಲೇ ಕರೆಕ್ಟ್ ಸ್ಟಾರ್ಟ್ ಮಾಡಿದ್ದಾರೆ. ಜಾನು ಅಂತ ಹೇಳ್ದ ಅಂದರೆ ಯಾರಿಗೂ ಗೊತ್ತಾಗಲ್ಲ. ಡಬಲ್ ಮೀನಿಂಗ್ ಜಾನು ಅಂದರೆ ಇವ್ರು ಅನ್ನೋ ಥರ ಗುರ್ತು ಸಿಗ್ತಾ ಇರುತ್ತೆ. ಇವ್ರು ಯಾರು? ಹೇಲೋ. ಹಲೋ. ಹಾಯ್. ಹಾಯ್. ಹೇಗಿದ್ದೀರಾ? ಸೂಪರ್. ನೀನು? ಸೂಪರ್, ನೈಸ್ ನೈಸ್. ಏನು ಹೆಸರು? ಚೋಟು. ಚೋಟು. ಎಸ್, ಚೋಟು. ಯಾವ ಕ್ಲಾಸ್? ಸ್ಕೂಲ್ ಹೋಗ್ತಾ? ಹೆಂಗೆ? ಇಲ್ಲ ಇಲ್ಲ ಇಲ್ಲ, ಅಯ್ಯೋ ನಾನು ದೊಡ್ಡನಾಗಿದ್ದೀನಿ. ಅಯ್ಯೋ, ಯಾವಾಗ? ನಾಳೆ ನಾಳೆ. ಹೇಳಿ ಮೇಡಮ್, ಇದ್ರ ಹೆಸರು ಇದೇನು, ಯಾವ ಥರ ಇದು ಕಲೆ ಅಂತ? ಆ್ಯಕ್ಚುಲಿ ಈ ಕಲೆನ ವೆಂಟ್ರಿಲೋಕಿಸಮ್ ಅಂತ ಬಿಟ್ಟು ಕರೀತಾರೆ. ವೆಂಟ್ರಿಲೋಕಿಸಮ್ ಅಂತ ಹೇಳ್ದ ಅಂದರೆ ಲೈಕ್ ವಿತೌಟ್ ಲಿಪ್ ಮೂಮೆಂಟ್ ಮಾತಾಡೋದು. ಈ ಡಾಲ್ನ ಲೈಕ್ ಯಾವ ಥರ ಯೂಸ್ ಮಾಡ್ತಿದ್ರು ಅಂತೆಲ್ಲ ಅಂದರೆ ಹಳೆ ಕಾಲದಲ್ಲಿ ಲೈಕ್ ಸತ್ತೋರ ಆತ್ಮನ ನಾವು ಮಾತಾಡಿಸ್ತೀವಿ ಅನ್ನೋ ಥರ ಮ್ಯಾಜಿಕ್ ಮಾಡೋರೆಲ್ಲನೂ ಈ ಡಾಲ್ಸ್ಗಳನ್ನು ತುಂಬ ಯೂಸ್ ಮಾಡ್ತಾಯಿದ್ರು. ಇದರಲ್ಲಿ ದೇವ್ರು ಮಾತಾಡ್ತಾ ಇದೆ ಅನ್ನೋ ಥರ ಮಾತಾಡ್ಬಿಟ್ಟು ಮನುಷ್ಯರನ್ನ ಮೂರ್ಖರು ಮಾಡ್ತಾಯಿದ್ರು. ಅದಾದಮೇಲೆ ಸ್ವಲ್ಪ ದಿನ ಈ ಕಲೆನ ಬ್ಯಾನ್ ಮಾಡಿಬಿಟ್ಟಿದ್ರು. ಇಲ್ಲ, ಈ ಜನನ ಮೋಸ ಮಾಡೋಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು. ಇದು ಬಂದಿರೋದು ಗ್ರೀಕ್ಲಿಂದ. ನಮ್ಮ ಮ್ಯಾಮ್ ನನಗೆ ಹೇಳ್ಕೊಟ್ಟಿರೋದು ಇದು ಬಂದಿರೋದು ಗ್ರೀಕ್ಲಿಂದ. ಅದಾದಮೇಲೆ ಇಲ್ಲ, ಇದು ಒಂದು ಟ್ಯಾಲೆಂಟು, ಇದನ್ನು ನಾವು ಮಾಡ್ಬೋದು, ಕಾಮಿಡಿ ಥರ ಮಾಡ್ಬೋದು ಅಂತಬಿಟ್ಟು ಮತ್ತೆ ಇದನ್ನು ಸ್ಟ್ಯಾಂಡಪ್ ಕಾಮಿಡಿದಲ್ಲಿ ತಗೊಂಡಿದ್ದಾರೆ. ಓಕೆ, ಇದರಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅಂತ? ಇದು ಯಾವ ಥರ ಇಲ್ಲ, ಇದು ಹ್ಯಾಂಡ್ ಪಪೆಟ್ಸು. ಓಕೆನಾ, ಇದನ್ನ ಲೈಕ್ ನಾವೇ ಮಾತಾಡೋದು. ತುಂಬ ಜನ ಹೌದು ಎಲ್ಲಿಂದ ಮಾತು ಬರುತ್ತೆ, ಎಲ್ಲಿಂದ ಎಂತ ಅಂತಬಿಟ್ಟು ಇದು ಮಾಡ್ತಾ ಇರ್ತಾರೆ. ಜಸ್ಟ್ ಈ ಹ್ಯಾಂಡ್ ಇರುತ್ತೆ ತಾನೆ, ಇದು ಹ್ಯಾಂಡು, ಈ ಹ್ಯಾಂಡ್ಲಿಂದ ನಾವು ಮಾತಾಡೋದು. ಹೇಲೋ. ಎಸ್, ನಾವು ಮಾತಾಡೋದೇನು ಗೊತ್ತಾ, ಲಿಪ್ ಮೂಮೆಂಟ್ ಆಗಲ್ಲ. ದೆನ್ ನಾವು ತಿಳ್ಕೊಂತೀವಿ, ಓಕೆ ಇದಕ್ಕೊಂದು ಜೀವ ಇದೆ, ಓಕೆನಾ, ನಾವೇನು ಮಾತಾಡ್ತೀವಿ ತಾನೆ ಅದನ್ನು ನಾವು ಮೂಮೆಂಟ್ ಕೊಡ್ತಾ ಇರ್ತೀವಿ. ಹೇಲೋ. ಇಲ್ಲಿ ನೋಡ್ದ ಅಂದರೆ ನಿಮ್ಗೆ ಗೊತ್ತಾಗ್ತದೆ. ಹೇಲೋ, ನೈಸ್ 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 ನೈಸ್. ಸೊ ನಾನು ಕಲ್ತಿರೋದು ಈ ಕಲೆನ ಎಲ್ಲಿ ಅಂತ ಹೇಳಿದ್ರೆ ಕೋಲ್ಕತ್ತಾದಲ್ಲಿ ಆನ್ಲೈನ್ ಕ್ಲಾಸ್ ತಗೊಂಡಿರೋದು ನಾನು. ಆನ್ಲೈನ್ ಕ್ಲಾಸು ಮ್ಯಾಜಿಕ್ ವರ್ಲ್ಡ್ ಅಂತ ಬಿಟ್ಟು ಒಂದಿದೆ, ಮ್ಯಾಜಿಕ್ ವರ್ಲ್ಡಿಂದಲೇ ನಾನು ಕಲ್ತಿರೋದು. ಇದನ್ನೇ ಯಾಕೆ ತಗೋಬೇಕು, ಇದೇ ಚೂಸ್ ಮಾಡ್ಬೇಕಂತ ಯಾಕೆ? ತುಂಬ ಒಳ್ಳೆ ಪ್ರಶ್ನೆ ಅಂತ ಹೇಳಿದ್ರೆ ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಆ್ಯಕ್ಚುಲಿ ನಾನು ತುಂಬ ವರ್ಷದಿಂದ ನಾನು ಒಬ್ಬಳೇ ಇದ್ದೆ. ತುಂಬ ವರ್ಷದಿಂದ ಅಂದರೆ ಮೇ ಬಿ ಇವಾಗ 9 to 10 ಇಯರ್ಸು. ನಾನು ಹುಟ್ಟಿದ್ದು ಬೆಳೆದಿದ್ದು ಉತ್ತರ ಕರ್ನಾಟಕ, ರಾಯಚೂರು ಜಿಲ್ಲೆ, ಸಿರ್ವಾರ್ ತಾಲೂಕಲ್ಲೇ ನಾನು ಬೆಳೆದಿರೋದು. ಅದಾದಮೇಲೆ ನನ್ನ ಒಳಗಡೆ ಇರೋಕ್ಕಂತ ನಾನು ಒಂದು ಹೆಣ್ತನ ಯಾವಾಗ ನನಗೆ ಗೊತ್ತಾಯಿತು, ನಾನು ಇದಲ್ಲ, ನಾನು ಬೇರೆಯೇ ಅಂತಬಿಟ್ಟು ಯಾವಾಗ ಗೊತ್ತಾಯಿತು. ಅದಾದಮೇಲೆ ನಾನು ಆಪ್ರೇಷನ್ ಮಾಡ್ಕೊಂಡೆ, ನಾನು ಚೇಂಜ್ ಆದೆ, ನಾನು ಕಂಪ್ಲೀಟ್ಲಿ ಫುಲ್ ಚೇಂಜ್ ಆಗಿಬಿಟ್ಟಿದೆ. ಒಂದು ಕಡೆಯಲ್ಲಿ ನಾನು ಚೇಂಜ್ ಆಗಿದ್ದೀನಿ ಅನ್ನೋಕ್ಕಂತ ತುಂಬ ಖುಷಿ, ಇನ್ನೊಂದು ಕಡೆಯಲ್ಲಿ ನಾನು ಚೇಂಜ್ ಆಗೋಕ್ಕೋಸ್ಕರ ನನ್ನ ಜೊತೇಲಿ ಯಾರೂ ಇಲ್ಲ ಅನ್ನೋಕ್ಕಂಥದ್ದು ಒಂದು ದುಃಖ. ನಾನು ಯಾವಾಗ ಚೇಂಜ್ ಆದೆ ಅವಾಗ ನಾನು ಪ್ರೊಫೆಷ್ನಲ್, ನಾನು ಮೆಹಂದಿ ಆರ್ಟಿಸ್ಟ್ ಆಗಿದೆ. ಹಾಂ, ಸೊ ನನ್ನ ಕೆಲಸ ಹೋಯಿತು, ನನ್ನ ಜೊತೇಲಿರೋಕ್ಕಂಥ ಫ್ರೆಂಡ್ಸ್ ಹೋದರು, ಎಲ್ಲರೂ ಹೋದರು. ತುಂಬ ಅಂತೆಲ್ಲ ಅಂದರೆ ತುಂಬ ಅನ್ಲೋನ್ಲಿ ಫೀಲ್ ಆದೆ ತುಂಬ ವರ್ಷಗಳಿಂದ, ಒಂದು 4-5 ವರ್ಷಗಳಿಂದ. ನನಗೆ ಆ್ಯಕ್ಟಿಂಗಲ್ಲಿ ಅಂದರೆ ತುಂಬ ಹುಚ್ಚು. ನಾನು ಆ್ಯಕ್ಟ್ ಮಾಡಬೇಕು, ಏನಾದರೂ ಒಂದು ಮಾಡಬೇಕು ಅಂತ ತುಂಬ ಕಡೆಯಲ್ಲಿ ನಾನು ಆಡಿಷನ್ಗೆ ಹೋದೆ.
ತುಂಬ ಕಡೆಯಲ್ಲಿ ಹೋದೆ, ಆಡಿಷನ್ಗೆ ಹೋದೆ. ಲೈಕ್ ಕೆಲವೊಂದು ಕ್ಯಾರೆಕ್ಟ್ರಿಗೆ ಅವ್ರವ್ರದ್ದೇ ಆಗಿರೋಕ್ಕಂತ, ಇವಾಗ ನೀವು ಒಬ್ಬರು ಡೈರೆಕ್ಟ್ರು, ನಿಮ್ಮ ಮೈಂಡಲ್ಲಿ ಇರುತ್ತೆ ಇವಾಗ ನನ್ನ ಕ್ಯಾರೆಕ್ಟರ್ ಇಂಥದ್ದೇ ಬೇಕು ಅಂಥದ್ದೇ ಬೇಕು ಅನ್ನೋದಿರುತ್ತೆ. ನಾನು ಅವ್ರನ್ನ ತಪ್ಪು ಅಂತಬಿಟ್ಟು ಹೇಳ್ತಾ ಇಲ್ಲ. ನಾನು ಎಲ್ಲೂ ಹೋದ್ರೂ ಸಮೇತಿಗೆ ಮೇಡಮ್ ನಿಮ್ದು ಯಾವುದಾದ್ರೂ ಕ್ಯಾರೆಕ್ಟರ್ ಇದ್ದರೆ ನಾನು ಹೇಳ್ತೀನಿ ಅನ್ನೋಕ್ಕಂಥದ್ದು ಮಾತಾಡೋದು. ನನಗೆ ಹೀರೋಯಿನ್ನೇ ಆಗಬೇಕು ಅದೇ ಆಗಬೇಕು ಅಂತಬಿಟ್ಟು ಯಾವುದೂ ಆಸೆ ಇಲ್ಲ. ನನಗೊಂದು ಸೈಡ್ ರೋಲ್ ಯಾವುದಾದ್ರೂ ಒಂದು ಕಸ ಬಳಿಯೋಕ್ಕಂಥ ರೋಲ್ ಕೊಟ್ಟರು ದಟ್ ಫೈನ್. ನನಗೆ ನನ್ನ ಕ್ಯಾರೆಕ್ಟರ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ನೋಡಿದ ತಕ್ಷಣವೇ ನನಗೆ ಗೊತ್ತಾಗುತ್ತೆ ಐ ಆಮ್ ಟ್ರಾನ್ಸ್ ಅಂತ. ಹೌದಲ್ವಾ, ಅದರಲ್ಲಿ ಏನು ಸಂಶಯ ಇಲ್ಲ. ಬಟ್ ನನ್ನ ಆ ಕ್ಯಾರೆಕ್ಟರ್ ಬಿಟ್ಟು ನಾನು ಬೇರೆ ಕ್ಯಾರೆಕ್ಟರ್ ಮಾಡಬೇಕು ಅಂತ ಬಿಟ್ಟು ನಾನು ತುಂಬ ಆಸೆ ಇತ್ತು. ಲೈಕ್ ಅವರು ತುಂಬ ಇನ್ವೆಸ್ಟ್ಮೆಂಟ್ ಮಾಡಿ ಯಾವುದಾದ್ರೂ ಒಂದು, ಬಟ್ ಅದಕ್ಕೆಲ್ಲ ನಾನು ಸೆಟ್ ಆಗಲ್ಲ ಅಂತ ಬಿಟ್ಟು ನನಗೆ ಗೊತ್ತು. ಆದ್ರೂ ಆಸೆ ಪಡೋದ್ರಲ್ಲಿ ಯಾವುದೂ ತಪ್ಪಿಲ್ಲ. ಈಗ ಇನ್ನೊಂದು ಕೇಳ್ತೀನಿ, ಇದು ವಯಸ್ಸು ಹಿಂಗೆ ಇದು ಹುಡುಗಿರ ಥರನೇ ವಯಸ್ಸು ಬರ್ತದೆ ನನ್ನ ಹೌದು, ಅದು ಬೇಸ್ ವಾಯ್ಸ್ ಇರುತ್ತೆ. ಆ್ಯಕ್ಚುಲಿ ನಾನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ, ಅವಾಗ ಮಿಮಿಕ್ರಿ ಎಲ್ಲ ಮಾಡ್ತಾ ಇರ್ತೀನಲ್ವಾ, ಅದರಿಂದ ಲೈಕ್ ಇದು ಪ್ರಾಕ್ಟೀಸ್ ಆಗ್ಬಿಟ್ಟಿದೆ ನನಗೆ. ಅದಾದಮೇಲೆ ನಾನು 3-4 ವರ್ಷ ಥಿಯೇಟ್ರಲ್ಲಿದ್ದೆ. 3-4 ಥಿಯೇಟರ್ ಆರ್ಟಿಸ್ಟಲ್ಲಿದ್ದೆ. ಬ್ಯಾಕ್ಗ್ರೌಂಡಲ್ಲಿ ತುಂಬ ವರ್ಕ್ ಮಾಡಿದೆ. ಬ್ಯಾಕ್ಗ್ರೌಂಡಲ್ಲಿ ಲೈಕ್ ಸ್ಟೇಜ್ ಮುಂದೆನೂ ಲೈಕ್ 2-3 ನಾಟಕ ಮಾಡಿದ್ದೀನಿ, ಅದೂ ಟ್ರಾನ್ಸ್ ರೋಲೇ. ಬಟ್ ನನಗೆ ಇಲ್ಲ ಆ ಥರನೇ ಇಲ್ಲ, ಬೇರೆಯವ್ರಿಗೆ ಬೇರೆ ಥರ ರೋಲ್ ಕೊಡ್ತಾ ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ನನ್ನ ಲುಕ್ಕಿಗೆ ನಾನು ಯಾರಾದರೂ ಕೇಳ್ದ ಅಂತ ಬಿಟ್ಟು ಇಲ್ಲ ಅಂದರೆ ಟ್ರಾನ್ಸ್ ರೋಲೇ, ಓಕೆನಾ, ಆ ರೋಲ್ ಇದ್ದರೆ ಕೊಡ್ತೀನಿ ಅಂತ ಬಿಟ್ಟು ಹೇಳೋ ಥರ ಮಾತಾಡ್ತಾಯಿದ್ರು. ಅದಾದಮೇಲೆ ನಾನು ಏನು ಮಾಡಿದೆ ಅಂತೆಲ್ಲ ಅಂದರೆ ಓಕೆ ಇದು ಬಿಟ್ಟು ಅಂತೆಲ್ಲ ಬೇರೆದೇನಾದರೂ ಕಲಿಬೇಕಲ್ವ ಅಂತಬಿಟ್ಟು ಡ್ಯಾನ್ಸ್ ಫೀಲ್ಡಲ್ಲಿ ಹೋದೆ, ಓಕೆನಾ. ಲೈಕ್ ಬೇರೆದೆಲ್ಲನೂ ಕಲೆಗಳನ್ನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ಮಾಡಿದರೆ ಚೆನ್ನಾಗಿರುತ್ತೇನೋ, ಅದು ಮಾಡಿದರೆ ಚೆನ್ನಾಗಿರುತ್ತೇನೋ ಅಂತ ನನಗೆ ಹೆಂಗೆ ಅನಿಸ್ಬಿಟ್ಟಿತ್ತು ಅಂತೆಲ್ಲ ಅಂದರೆ, ಆಡಿಷನ್ಗೆ ಹೋಗ್ತೀನಿ ಮತ್ತೆ ಮನೆಗೆ ಬರ್ತೀನಿ, ಆಡಿಷನ್ಗೆ ಹೋಗ್ತೀನಿ ಮತ್ತೆ ಬರ್ತೀನಿ, ಎಲ್ಲ ಕಡೆಯಿಂದ ನಾನು ಓಕೆ ಜೀವನನೇ ಇಂಡೋ, ನಾನು ಒಂದು ಇದರಲ್ಲಿ ಫಿಲಮ್ ಇಂಡಸ್ಟ್ರಿಯಲ್ಲಿ ನಾನು ಬೆಳೆಯೋಕ್ಕಾಗಲ್ಲ ಏನೋ ಅನ್ನೋ ಥರ ನನ್ನ ಮನೋಭಾವನೆ ಬಂದುಬಿಡ್ತು. ನನಗೇನಿತ್ತು ಅಂತೆಲ್ಲ ಅಂದರೆ, ಒಂದು ಹುಡುಗ ಒಂದು ಹುಡುಗಿ ಕ್ಯಾರೆಕ್ಟರ್ ಏನಾದರೂ ಮಾಡ್ದ ಅಂತೆಲ್ಲ ಅಂದರೆ ಅವನಿಗೆ ಲೈಕ್ ತುಂಬ ಗೌರವ ಕೊಡ್ತಾರೆ, ಪ್ರಶಂಸೆ ಬರುತ್ತೆ. ಹೌದು. ಅದೇ ಒಂದು ಹುಡುಗ ಆಗ್ಬಿಟ್ಟು ನಾನು ಹುಡುಗ ಅಲ್ಲ ಒಂದು ಹುಡುಗಿ ಅಂತ ಬಿಟ್ಟು ಹೇಳ್ಬಿಟ್ಟು ರಿಯಲಾಗಿ ನಾವು ಅದನ್ನು ಮಾಡ್ತೀವಿ ಅಂತ ಬಿಟ್ಟು ಏನಾದರೂ ಬಂದ ಅಂತಿಲ್ಲ ಅಂದರೆ ನಮ್ಮನ್ನು ಬೇರೆ ಥರ ತೋರಿಸ್ತಾರೆ. ಆ್ಯಕ್ಚುಲಿ ನಾನು ಸುಮಾರು ಮೂವಿಗಳಲ್ಲಿ ನೋಡಿದ್ದೀನಿ ಅಂತೆಲ್ಲ ಅಂದರೆ ಏನು ಅಂತೆಲ್ಲ ಅಂದರೆ, ಒಂದು ಟ್ರಾನ್ಸು ಅಂತೆಲ್ಲ ಅಂದರೆ ಅವ್ರ ರೋಲ್ ಹೆಂಗಿರುತ್ತೆ ಅಂತೆಲ್ಲ ಅಂದರೆ ಭಿಕ್ಷೆ ಬಿಡೋದು, ಇಲ್ಲಾಂದರೆ ಬೇರೆ ಥರದ್ದು ಏನಾದರೂ ತೋರಿಸೋದು, ಬರೀ ಹೆಂಗೆ ತೋರಿಸ್ತಾ ಇದ್ದಾರೆ ಅಂತೆಲ್ಲ ಅಂದರೆ ಕೆಲವೊಬ್ಬರು ಮಾತ್ರ, ಎಲ್ಲರೂ ಅಂತ ಬಿಟ್ಟು ನಾನು ಹೇಳ್ತಾಯಿಲ್ಲ, ಕೆಲವೊಬ್ಬರು ಅಂತ ಹೇಳ್ದ ಅಂದರೆ ಲೈಕ್ ಒಂದು ಹಾಸ್ಯದಲ್ಲಿ ನಮ್ಮನ್ನು ನೋಡ್ತಾ ಇರ್ತಾರೆ, ಅದಕ್ಕೋಸ್ಕರನೇ ನಮ್ಮ ಯೂಸ್ ಮಾಡ್ತಾ ಇದ್ದಾರೆ, ಸೀಮಿತ ಮಾಡಿದ್ದಾರೆ ಅಂತ. ಅದೇ ಕಾಮಿಡಿಗೋಸ್ಕರನೇ ತಾನೇ, ಎಂಟರ್ಟೈನ್ಮೆಂಟ್ಗೋಸ್ಕರ ನಮ್ಮನ್ನು ಯೂಸ್ ಮಾಡ್ತಾ ಇದ್ದಾರೆ, ಹೌದಲ್ಲ. ಏನು ಮಾಡ್ತಾರೆ ಕೆಲವೊಂದರಲ್ಲಿ, ಲೈಕ್ ನೀವು ಕೆಲವೊಂದು ಸೀನಲ್ಲಿ ನೋಡೋದು ಚಪ್ಪಾಳೆ ಬರ್ಸೋದು, ಕೊಡೋ ಮಮ್ಮ ಅನ್ನೋ ಥರ ಒಂಥರ ನಮ್ಮನ್ನು ಕೀಳಾಗಿ ನೋಡ್ತಾ ಇದ್ದಾರೆ, ಅದು ಒಂದು ಎಂಟರ್ಟೈನ್ಮೆಂಟ್ ಜೋಕ್ಸ್ ಥರ ನೋಡ್ತಾರೆ. ಅದೆಲ್ಲ ನನಗೆ ಇಷ್ಟ ಇರಲಿಲ್ಲ. ಸೊ ಏನಾದರೂ ಒಂದು ಮಾಡಬೇಕು, ಯಾವುದಾದ್ರೂ ಒಂದು ಕಲೆ ಕಲಿಲೇಬೇಕಲ್ವಾ ಅಂತ ಬಿಟ್ಟು ಲೈಕ್ ಡ್ಯಾನ್ಸ್ಗೆ ಹೋದೆ, ಕ್ಲಾಸಿಕಲ್ ಡ್ಯಾನ್ಸ್ಗೆ ಹೋದೆ, ಬೆಲ್ಲಿ ಡ್ಯಾನ್ಸ್ಗೆ ಹೋದೆ, ಎಲ್ಲನೂ ಮಾಡಿದೆ, ಯಾವುದೂ ಆಗಲಿಲ್ಲ. ಯಾವುದೋ ಒಂದು ಶೋ ನೋಡ್ತಾ ಇದ್ದೆ, ಹಿಂದಿ ಶೋನಲ್ಲಿ ಒಂದು ಗೊಂಬೆ ಮಾತಾಡ್ತಾ ಇತ್ತು, ಅದು ತುಂಬ ಕ್ಯೂಟಾಗಿ ಮಾತಾಡ್ತಾ ಇತ್ತು. ನನಗೆ ಅನಿಸ್ಲೇ ಇಲ್ಲ, ಇದು ಹೆಂಗೆ ಮಾತಾಡಿಸ್ತಾರೆ ಇವರು, ಎಷ್ಟು ನೀಟಾಗಿ ಅದು ಮಾತಾಡುತ್ತಲ್ಲ, ಎಷ್ಟು ನೀಟಾಗಿ ಮೂಮೆಂಟ್ ಕೊಡುತ್ತೆ ಅಲ್ವಾ ಅಂತ. ಸೊ ಅದಾದಮೇಲೆ ನನಗೆ ಓಕೆ ನಾನು ಇದನ್ನು ಕಲಿಬೇಕು, ಯಾವ್ದು ಕಲೆ ಇಷ್ಟು ದಿನ ನಾನು ಕಲ್ತಿರೋಕ್ಕಂಥ ಕಲೆ ಎಲ್ಲನೂ ನನ್ನ ಕೈ ಬಿಡುತ್ತಲ್ವಾ, ಇದನ್ನು ನಾನೇನಾದರೂ ಕಲಿತಾ ಅಂತಿಲ್ಲ ಅಂದರೆ ಏನಾದರೂ ಆಗುತ್ತೇನೋ ಅಂತೇಳ್ಬಿಟ್ಟು ತುಂಬ ಕಡೆಯಲ್ಲಿ ಸರ್ಚ್ ಮಾಡಿದೆ. ಸೊ ಕನ್ನಡದಲ್ಲಿ ಅಂತೆಲ್ಲ ಅಂದರೆ ಒಬ್ಬರು ಮ್ಯಾಮ್ ಫೇಮಸ್ ಆಗಿದ್ದಾರೆ, ಇಂದುಶ್ರೀ ಮ್ಯಾಮ್ ಅವರು, ಓಕೆನಾ. ಸೊ ಅಲ್ಲೆಲ್ಲನೂ ಸರ್ಚ್ ಮಾಡಿದೆ, ಲೈಕ್ ಎಲ್ಲೂ ಬ್ಯಾಂಗ್ಳೂರಲ್ಲಿ ಎಲ್ಲೂ ಕ್ಲಾಸ್ ಇರಲಿಲ್ಲ ನನಗೆ. ಲೈಕ್ ಬೇರೆ ಕಡೆಯಲ್ಲಿ ಬ್ಯಾಂಗ್ಳೂರ್ ಬಿಟ್ಟು ನನಗೆ ಎಲ್ಲೂ ಹೋಗೋಕೆ ಇಷ್ಟ ಇಲ್ಲ, ನಾನು ಎಲ್ಲೂ ಹೋಗೋಕ್ಕಾಗಲ್ಲ. ಹೌದು, ತುಂಬ ರೇರು ಕನ್ನಡದಲ್ಲಿ, ತುಂಬ ರೇರ್ ಇದೆ ಈ ಕಲೆನ ಕಲಿತವರು, ತುಂಬ ರೇರು, ಓಕೆನಾ. ಅದಾದಮೇಲೆ ನಾನು ಸರ್ಚ್ ಮಾಡಿದೆ ಆನ್ಲೈನಲ್ಲಿ. ಸೊ ಕೋಲ್ಕತ್ತಾದಲ್ಲಿ ಅವರು ಹಿಂದಿಯಲ್ಲಿ ಹೇಳ್ತಾರೆ ಅಂತ ಬಿಟ್ಟು ಗೊತ್ತಾಯಿತು. ಅವ್ರು ಹಿಂದಿದಲ್ಲಿ ಹೇಳ್ತಾರೆ, ನನಗೆ ಪರ್ಫೆಕ್ಟ್. ಆ್ಯಕ್ಚುಲಿ ನಾನು ಮುಸ್ಲಿಮ್, ಹೌದಾ? ಆ್ಯಕ್ಚುಲಿ ಬೈ ಬರ್ತ್ ನಾನು ಮುಸ್ಲಿಮು. ನಾನು ಹಿಂದಿ ಅಷ್ಟು ಪರ್ಫೆಕ್ಟಾಗಿ ಬರಲ್ಲ, ಮಾತಾಡ್ತೀನಿ ಇಲ್ಲ, ನನಗೆ ಅಷ್ಟು ಪರ್ಫೆಕ್ಟಾಗಿ ಬರಲ್ಲ. ನಾನು ಯಾಕಂತಿಲ್ಲ ಅಂದರೆ 9 ವರ್ಷದಲ್ಲಿ ನಾನು ಇಲ್ಲಿ ಬೆರಿತಿರೋದು, ಲೈಕ್ ಹಿಂದಿ ಮಾತಾಡೋರ ಜೊತೆ ಕಲ್ತಿರೋದು ತುಂಬ ಕಡಿಮೆ. ಆಲ್ಮೋಸ್ಟ್ ಅಲ್ಲಿ ನಾನು ಕನ್ನಡ ನಾನು ಎಷ್ಟು ಫ್ಲೂ ಆಗಿ ಮಾತಾಡ್ತೀನಲ್ವ ಕನ್ನಡ, ಹಿಂದಿಯಲ್ಲಿ ಲೈಕ್ ಸ್ವಲ್ಪ ಕನ್ಫ್ಯೂಸ್ ಆಗ್ತೇನೆ, ಕನ್ವರ್ಸ್ತೀನಿ.
ಬಟ್ ನಾ ಒಂದು ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿದ್ರೆ ಅದು ಕರೆಕ್ಟಾಗಿ ಇದಾಗುತ್ತೆ ಅಂತ ಅನಿಸುತ್ತೆ. ಬಟ್ ಆದರೂ ನಾನು ಕನ್ವರ್ಸ್ತೀನಿ. ಹಿಂದಿ ನನಗೆ ಅಷ್ಟೊಂದೆಲ್ಲ ಇದಾಗಲ್ಲ, ಕಂಫರ್ಟೇಬಲ್ ಆಗಲ್ಲ. ಓಕೆನಾ, ಕನ್ನಡ ಅಂತೆಲ್ಲ ಅಂದರೆ ನಾವು ಆಡು ಭಾಷೆ ಅಲ್ವಾ. ಸೊ ನಮ್ಮದ್ರಲ್ಲಿ ಎಲ್ಲ ನಮ್ದು ಉತ್ತರ ಕರ್ನಾಟಕ, ಅಲ್ಲಿಯೂ ಸಮೇತ ಫ್ರೆಂಡ್ಸ್ ಎಲ್ಲ ನಮ್ದು ಕನ್ನಡದಲ್ಲೇ ಮಾತಾಡ್ತಾರೆ. ಸೊ ನನಗದು ಪರ್ಫೆಕ್ಟಾಗಿ ಬರುತ್ತೆ. ಮೇಡಮ್ ಒಂದು ಹೇಳೋದು, ನಾನೊಂದು ತಿಳ್ಕೊಳ್ಳೋದು ನನಗೆ ಹೆಂಗಾಗ್ಬಿಡ್ತು. ಅದರಲ್ಲಿ ಅವ್ರು ಕೋಲ್ಕತ್ತಾ ಹಿಂದಿ, ಅದು ಇನ್ನೂ ತುಂಬ ಡಿಫ್ರೆಂಟು. ಅದಾದಮೇಲೆ ಇಲ್ಲ, ನಾನು ಪ್ರಾಕ್ಟೀಸ್. ಓಕೆನಾ, ನಾನು ಪ್ರಾಕ್ಟೀಸ್ ಮಾಡ್ಕೊತ ನಾನು ಕಲೀಲೇಬೇಕು ಅಂದ್ಬಿಟ್ಟು ಒಂದು ಆಸೆ ಹಿಡ್ಕೊಂಬಿಟ್ಟು ನಾನು ಕಲಿತೆ. ಅದಾದಮೇಲೆ ನನಗೆ ಗೊತ್ತಾಯಿತು ಇಂಡಿಯಾದಲ್ಲೇ ಫಸ್ಟು ಟ್ರಾನ್ಸಲ್ಲಿ ವೆಂಟ್ರಿಲೋಕಿಸಮ್ ಕಲ್ತೋಳು ನಾನೇ ಅಂತ. ಅದಾದಮೇಲೆ ಓಕೆ, ಈ ಕಲೆ ಇವನು ನನಗೆ ಲೈಕ್ ಏನಾದರೂ ಒಂದು ಮುಂದೆ ತಗೊಂಬರ್ತಾನೆ ಅಂತ. ಆ್ಯಕ್ಚುಲಿ ನಾನು ಇವನ ಜೊತೆ ಯಾವಾಗಾದರೂ ಮಾತಾಡಿಸಿದಾಗ ಐ ನೋ ಅಬೌಟ್ ದಟ್, ಇದನ್ನು ನಾನೇ ಮಾತಾಡ್ತೀನಿ ಅಂತ. ನನಗೆ ಯಾವತ್ತೂ ಫೀಲ್ ಆಗಲ್ಲ ಇದು ನಾನೇ ಮಾತಾಡ್ತೀನಿ ಏನೋ ಅನ್ನೋ ಥರ. ನನಗೆ ಹೆಂಗೆ ಅಂತಬಿಟ್ಟು ಇಲ್ಲ ಅಂದರೆ ನನಗೆ ಯಾವಾಗಾದರೂ ಬೇಜಾರಾದಾಗ, ಯಾವಾಗಾದರೂ ಖುಷಿ ಆದಾಗ, ಓ ಜೊತೆನಾ ಮೀಸಿ ಎಲ್ಲ ಮಾಡ್ತಾನೆ ಇವನೇನು ಗೊತ್ತಾ, ಜಸ್ಟ್ ನನ್ನ ಫ್ರೆಂಡ್ಸ್ ಎಲ್ಲನೂ ಬಂದಾಗೆಲ್ಲನೂ ಇವ್ನು ಮಾತಾಡಿಸ್ತಾರೆ ಅಲ್ವಾ, ನನ್ನನ್ನು ಮಾತಾಡ್ಸಲ್ಲ. ಇವ್ನು ಆ್ಯಕ್ಚುಲಿ ನಾನೇ ಮಾತಾಡ್ತೀನಿ ಅಂತ ಬಿಟ್ಟು ಗೊತ್ತು. ಸುಮ್ಮನೆ ಕಾಲು ಎಳಿಬೇಕು ಅಂತೆಲ್ಲಂದರೆ ಇವ್ನು ಮಾತಾಡ್ತಾನೆ. ಆ್ಯಕ್ಚುಲಿ ಇವ್ನು ಹಿಂಗೆ ನೋಡೋದಾಗಿರಲಿ, ಹಿಂಗೆ ಮಾಡೋದಾಗಿರಲಿ, ಇವನೊಂಥರ ತುಂಟ್ತನ. ಇವ್ನು ನನಗೆ ತುಂಬ ಇಷ್ಟ. ನನಗೆ ಯಾವಾಗಾದರೂ ಬೇಜಾರಾದಾಗ, ಏನಾದರೂ ಆದಾಗ ನಾನು ಇವನ ಜೊತೆನೇ ಮಾತಾಡೋದು ಜಾಸ್ತಿ ಅಂದರೆ ಜಾಸ್ತಿ. ಏನು 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 ಸಾಂಬಾರ್ ಅನ್ನ ಅಲ್ಲ ಕಣೋ, ಅಲ್ಲಿ ಯಾರೋ ಬಂದಿದ್ದಾರೋ. ಏಸ್ ಯಾರದು? ಫ್ರೆಂಡ್ ಏಸ್ ಎಲ್ಲ ಫ್ರೆಂಡ್ ಹೇಗಿದ್ದೀರಾ? ಸೂಪರ್. ನೀನು ಯಾರೇನು ಫ್ರೆಂಡ್ ಅಂತ ನಾನು. ಫ್ರೆಂಡ್ ಚೆನ್ನಾಗಿಲ್ಲ, ಚೆನ್ನಾಗಿಲ್ವಾ? ಏಸ್ ಹುಡುಗಿರ್ ಬೇಕಾಗಿತ್ತು ಗುರು. ಹುಡುಗಿ ಬೇಕಾ? ಏಸ್ ಇಲ್ಲ ಹುಡುಗಿ. ನಾನು ನೀನಾ ಆಂಟಿನಾ? ಏಸ್. ಸೊ ಆ್ಯಕ್ಚುಲಿ ಹೆಂಗೆ ಅಂತ ಬಿಟ್ಟಿಲ್ಲ ಅಂದರೆ ಇದು ಒಂದು ಡಾಲ್. ಓಕೆನಾ, ನಾನು ಯಾವಾಗ ಮಾತಾಡ್ತೀನಿ ಅಲ್ವಾ, ಕಂಪ್ಲೀಟ್ಲಿ ಡಿಫ್ರೆಂಟ್. ಇವನಿಗೊಂದು ಜೀವ ಇದೆ ಅನ್ನೋ ಥರ ನನಗೆ ಫೀಲ್ ಆಗುತ್ತೆ. ನಮಗೂ ಆಗ್ತದೆ. ಹಾಂ, ನಾನೇನು ಮಾತಾಡ್ತೀನಿ, ನಾನೇ ಮಾತಾಡೋದಾದ್ರೂ ಕೆಲವೊಂದು ಒಂದು ಪಂಚಿಂಗು, ಒಂದು ಡೈಲಾಗ್ಸ್ ಏನೋ ಕೊಡ್ತಾನಲ್ವ. ನಾನು ಸುಮಾರು ಕಡೆಯಲ್ಲೆಲ್ಲ ಸ್ಟೇಜ್ ಪ್ರೋಗ್ರಾಮ್ಸ್ ಎಲ್ಲ ಹೋಗ್ತೀನಿ. ಕೆಲವೊಂದು ಕಡೆಯಲ್ಲಿ ನಾನು ನರ್ವಸ್ ಆಗಿಬಿಡ್ತೀನಿ, ಏನು ಮಾತಾಡಬೇಕು ಏನಿಲ್ಲ ಅಂತ ಬಿಟ್ಟು ನನಗೆ ಗೊತ್ತಾಗಲ್ಲ. ಓಕೆನಾ, ಇವನು ಮಾತ್ರ ನನಗೆ ಎತ್ತು ಕೊಡ್ತಾ ಇರ್ತಾನೆ. ಎಷ್ಟು ತರಲೆ ಮಾಡ್ತಾನೆ ಅಂತೆಲ್ಲ ಅಂದರೆ ಅಷ್ಟು ತರಲೆ ಮಾಡ್ತಾನೆ. ಅಂದರೆ ಈಗ ಅದು ಹೇಗೆ ಮೈಂಡ್ ಅಂದರೆ ಕಾನ್ಸಂಟ್ರೇಟ್ ಫುಲ್ ಇರಬೇಕಲ್ಲ ಅಂತ. ಆ್ಯಕ್ಚುಲಿ ನಾನು ಎಟ್ ಎ ಟೈಮ್ ಒಂದಿರುತ್ತೆ, ಕೈ ಇನ್ನೊಂದು ಮಾಡ್ತಾ ಇರುತ್ತೆ. ಎಟ್ ಎ ಟೈಮು ನಾನು 2-3 ಡಾಲ್ಸಲ್ಲಿ ಮಾತಾಡ್ತೇನೆ. ನೋಡಿದ್ದೇನೆ ಎಲ್ಲ. ಒಂದೇ ಇದರಲ್ಲಿ ನಾನು 2 ಡಾಲ್ಸಲ್ಲಾದರೂ ನಾನು ಮಾತಾಡ್ತೇನೆ. ಅದೆಲ್ಲ ಹೇಗೆ ಪ್ರಾಕ್ಟೀಸು ಆ್ಯಕ್ಚುಲಿ ನನ್ನ ಹತ್ರ ಇದೊಂದು ಡಾಲ್ ಇದೆ. ಈ ಡಾಲ್ನ ನಾನು ಅಜ್ಜ ಮಾಡ್ತೀನಿ, ಅಜ್ಜಿ ಮಾಡ್ತೀನಿ, ಹುಡುಗಿ ಮಾಡ್ತೀನಿ, ಹುಡುಗನ್ ಮಾಡ್ತೀನಿ ಈ ಡೌಲಲ್ಲಿ. ಆ್ಯಕ್ಚುಲಿ ಏನಂತಿಲ್ಲ ಅಂದರೆ ಇದು ಮೀಸೆ ನಾವು ಅಂಟಿಸಿರೋದು. ಈ ಮೀಸೆ ತೆಗೆದ್ಬಿಟ್ಟು 2 ಜಡೆ ಆಗ್ತಾ ಅಂತಿಲ್ಲ ಅಂದರೆ ಹುಡುಗಿ ಆಗುತ್ತೆ. ಇದನ್ನು ವಿಗ್ನ ಚೇಂಜ್ ಮಾಡ್ತಾ ಇರ್ತೀನಿ. ವಿಗ್ನ ಚೇಂಜ್ ಮಾಡ್ತಾ ಇರ್ತೀನಿ. ಅಜ್ಜಿದ್ ವಿಗ್ಸ್ ಮಾಡ್ತೀನಿ, ಇನ್ನೊಂದು ಟೈಮಲ್ಲಿ ಅಜ್ಜ ವಿಗ್ ಮಾಡ್ತೀನಿ. ಈ ಮಂಕಿಯಲ್ಲೂ ನಾನು ಮಾತಾಡ್ತೀನಿ. ಇದೊಂದು ಮಂಕಿ ಇದೆ, ಇನ್ನೊಂದು ಮಂಕಿ ಇದೆ, ಇನ್ನೊಂದು ಮಂಕಿ ಇದೆ. ಇವಾಗ ನ್ಯೂ ಟ್ರೆಂಡಲ್ಲಿ ಬಂದಿರೋಕ್ಕಂಥದ್ದು ಯಾವುದು ಅಂತಿಲ್ಲ ಅಂದರೆ ಫೇಸ್ ಮಾಸ್ಕು. ಹಾಂ, ಇವಾಗ ನಿಮ್ಮ ಹತ್ರನೇ ಹಾಕ್ಬಿಟ್ಟು ನಿಮ್ಮ ಫೇಸ್ಗೆ ಹಾಕ್ಬಿಟ್ಟು ಮಾತಾಡೋದು. ಅದು ನ್ಯೂ ಟ್ರೆಂಡ್ ಇವಾಗ ಇತ್ತೀಚೆಗೆ ಅದು ಸ್ಟಾರ್ಟ್ ಆಗಿದೆ, ಫೇಸಲ್ಲಿ ಹಾಕ್ಬಿಟ್ಟು. ಸೊ ನಾವೇನು ಮಾತಾಡ್ತೀವಿ ತಾನೇ, ನಾವೇನು ಲೈಕ್ ನಿಮ್ಮ ಮುಖಾಂತರ ನಾವು ಮಾತಾಡ್ತೀನಿ ಅಂತ. ಹಾಂ, ಅದು ಅನಿಸುತ್ತೆ. ಅದು ಹೆಂಗೆ ಅನಿಸುತ್ತೆ ಅಂತಿಲ್ಲ ಅಂದರೆ ನೀವೇ ಮಾತಾಡ್ತಾ ಇದ್ದೀರೇನೋ ಆ ಥರ ಅನಿಸುತ್ತೆ. ಒಂದು ಡೌಟು. ಏನೋ ಡೌಟು? ಎಲ್ಲಿಂದ ಮಾತಾಡ್ತಾ ಇದೀಯಾ? ಕೈ ಹಾಕಿ ಎಲ್ಲಿ ಕೈ ಹಾಕಿದೀಯಾ? ಒಳಗಡೆ. ಹಾಂ, ನಂತರ ಇಲ್ಲ ಕಣೋ, ಬೇರೆ ಥರ ಹಾಕಿದ್ದೀನಿ. ಅಲ್ಲಿ ನೋಡು, ಇಲ್ಲಿ ನೋಡು. ಅಯ್ಯೋ ದೇವ್ರೆ, ನಿನ್ನ ಥರ ಕೈ ಹಾಕೋಕ್ಕಾಗುತ್ತಾ ಹೇಳ್ಕೊಡು. ಸೊ ಇದನ್ನು ಈ ಥರ ಮಾತಾಡ್ತಾ ಇರೋದು. ನೀವು ಇನ್ನೂ ಏನಾದರೂ ಮೂಮೆಂಟ್ ಕೊಟ್ಟ ಅಂತೆಲ್ಲ ಅಂದರೆ ಇನ್ನೂ ಅದು ಸಖತ್ತಾಗಿ ಅನಿಸುತ್ತೆ. ಸೊ ಲೈಕ್ ನಿಮ್ಗೆ ಗೊತ್ತಾಗಲ್ಲ, ಆಪೋಸಿಟಲ್ಲಿ ಇರೋರಿಗೆ ಲೈಕ್ ಅದು ತುಂಬ ಅಂದರೆ ತುಂಬ ಫೀಲ್ ಆಗುತ್ತೆ. ನೀವು ಆ ಕಡೆ ನೋಡ್ದ ಅಂತ ಹೇಳ್ತಾನೆ, ಅಯ್ಯೋ ನೋಡ್ತಾರೆ ಎಲ್ಲರೂ ನೋಡ್ತಾರೆ. ಫ್ರೆಂಡ್ಸ್ ಕಾಮೆಂಟ್ ಹಾಕಿ ನಾನು ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತ. ಅಯ್ಯೋ ಸೂಪರ್, ಚೆನ್ನಾಗಿ ಸೂಪರ್. ನಾಳೆ ನಾನು ನೋಡಿದಾಗ ಗೊತ್ತಾಗುತ್ತೆ. ಅಯ್ಯೋ ದೇವ್ರೆ, ನಾನು ದಿನಾನು ನೋಡ್ತಾ ಇದ್ದೀನಿ, ನನಗೇನು ಗೊತ್ತಾಗ್ತಾ ಇಲ್ಲ. ಅಯ್ಯೋ ನನಗೆ ಅರ್ಥ ಆಗ್ತಲ್ಲ. ನಿಮಗೆ ಅರ್ಥ ಆಗ್ತಾ ಇಲ್ಲ? ಏನು ಅರ್ಥ ಆಗ್ತಾ ಇಲ್ಲ? ಏನು ಗೊತ್ತಾಗ್ತಾ ಇಲ್ಲ? ಏನು ಮಾತಾಡಬೇಕು ಅಂತ ಅರ್ಥ ಆಗ್ತಲ್ಲ. ಹೌದಾ? ಯಾಕೆ? ನಿನ್ನ ಮೀಸೆ ಸೂಪರ್. ಅದೇ ಅಯ್ಯೋ ಗಂಟು
ಯಪ್ಪ ಸಿಂಗಾದ್ರಿ ಸಿಂಗ. ಏನೇನು ಸಿಂಗಾದ್ರಿ ಸಿಂಗನ ಎಸ್ ಸಿಂಗ್. ಸಿಂಹಾದ್ರಿ ಸಿಂಹ. ಎಸ್ ಎಸ್ ಅದೇ ಹಾಂ ಕರೆಕ್ಟಾಗಿ ಹೇಳೋ. ಎಸ್ ಮೀಸ ಮೀಸ ಮುಟ್ಲಾ? ಏನ್ ಬೇಕು ಗೊತ್ತಿ? ಅಯ್ಯೋ ಕಿತ್ತಾಗುತ್ತೆ ಕಿತ್ತಾಗುತ್ತೆ. ಅಂದರೆ ನೋಡೋಕ್ಕೆ ಏನೋ ಕಾಮಿಡಿ ಅಂತ ಅನಿಸುತ್ತೆ, ನಿಮಗೆ ಎಷ್ಟು ಕಷ್ಟ ಆಗುತ್ತೆ ಅಂತ? ಕಷ್ಟ ಏನೂ ಆಗಲ್ಲ, ಬಟ್ ಬಾಯಿ ಮುಚ್ಕೊಂಬಿಟ್ಟು ಮಾತಾಡೋವಾಗ ಕೆಲವೊಂದು ಟೈಮಲ್ಲಿ ಇಲ್ಲೆಲ್ಲ ಹಿಡ್ಕೊಂಬಿಟ್ಟಿರುತ್ತೆ, ನೋವಾಗುತ್ತೆ. ಸೊ ಕೆಲವೊಂದು ಟೈಮಲ್ಲಿ ಕೆಮ್ಮು ಜಾಸ್ತಿ ಆಗಿಬಿಡುತ್ತೆ, ಬ್ರೀತಿಂಗ್ ಪ್ರಾಬ್ಲಮ್ ಆಗಿಬಿಡುತ್ತೆ ಕೆಲವೊಂದು ಟೈಮಲ್ಲಿ. ಆ ಥರದ್ದೇನಿಲ್ಲ, ನಾನು ಇವಾಗ ಸದ್ಯಕ್ಕೆ ನಾನು ಪ್ರಾಕ್ಟೀಸ್ ಮಾಡ್ತಾನೆ ಇದ್ದೀನಿ ತಾನೆ. ಸೊ ಓಕೆ, ಕರೆಕ್ಟಾಗಿ ಅನಿಸುತ್ತೆ ಇವಾಗ, ಆ ಥರದ್ದು ಯಾವುದೂ ಇದಾಗಲ್ಲ. ಅಂದರೆ ಇದನ್ನ ತಗೊಂಡೋಗಿ ಎಲ್ಲ ಹೋಗಿದ್ರಿ ಇದಕ್ಕೆ ನೀವು ಕಾಂಪಿಟೇಷನ್ ಅಂತ? ಆ್ಯಕ್ಚುಲಿ ನಾನು ಕಾಂಪಿಟೇಷನ್ಸ್ ಯಾವುದೂ ಅಟೆಂಡ್ ಮಾಡಿಲ್ಲ. ಸ್ಟೇಜ್ ಪ್ರೋಗ್ರಾಮ್ಸ್ ಎಲ್ಲ ಕೊಡ್ತಾ ಇರ್ತೀನಿ, ಸ್ಟ್ಯಾಂಡಪ್ ಕಾಮಿಡಿದೆಲ್ಲನೂ ಸ್ಟೇಜ್ ಪ್ರೋಗ್ರಾಮ್ ಕೊಡ್ತಾ ಇರ್ತೀನಿ. ಸ್ಟೇಜ್ ಪ್ರೋಗ್ರಾಮ್ಸ್ ಎಲ್ಲನೂ ಮಾಡ್ತಾ ಇರ್ತೀನಿ. ಇದನ್ನು ತೊಗೊಂಡೋಗ್ಬಿಟ್ಟು ಲೈಕ್ ನಂದೇ ಆಗಿರೋಕೊಂಡ ಇನ್ಸ್ಟಾಗ್ರಾಮಲ್ಲಿ ಮಾಡ್ತೀನಿ, ಯೂಟ್ಯೂಬಲ್ಲಿ ಎಲ್ಲನೂ ವಿಡಿಯೋ ಮಾಡ್ತೀನಿ. ಲೈಕ್ ಇದು ಮೇನ್ ಸ್ಪೆಷಲಿ ತುಂಬ ಜಾಸ್ತಿ ಇಷ್ಟ ಆಗೋದು ಅಂತಿಲ್ಲ ಅಂದರೆ ಚಿಕ್ಕ ಮಕ್ಕಳಿಗೆ ತುಂಬ ಜಾಸ್ತಿ ಇಷ್ಟ ಆಗೋದು ಚಿಕ್ಕ ಮಕ್ಕಳಿಗೆ. ಆ್ಯಕ್ಚುಲಿ ನಾನು ಇಂಡಿಯಾಸ್ ಗೋಟ್ ಫೈಟಲ್ಲಿ, ಇಂಡಿಯಾಸ್ ಟ್ಯಾಲೆಂಟ್ ಫೈಟಲ್ಲಿ ನಾನು ಸೆಲೆಕ್ಷನ್ ಆಗಿದ್ದೀನಿ. ಅದು ಬುಕ್ ಕೊಡು. ಮೊನ್ನೆ ರೀಸೆಂಟಾಗಿ ನಾನು ದೆಹಲಿ ಉತ್ತರಾಖಂಡ್ ರೂಡ್ಕಿಗೆ ಹೋಗಿದ್ದೆ. ಸೊ ಲೈಕ್ ತುಂಬ ಟ್ಯಾಲೆಂಟೆಡ್ ಪರ್ಸನ್ಸು ತುಂಬ ಕಡೆಯಿಂದ ಬಂದಿದ್ದು, ತುಂಬ ಜಾಸ್ತಿ. ಎಷ್ಟು ಜನ ಬಂದಿದ್ರು ಅಂತೇಳಿದ್ರೆ ತುಂಬ ಜನ ಬಂದಿದ್ರು. ನಾನು ತುಂಬ ಅಂದರೆ ತುಂಬ ನರ್ವಸ್ ಆಗಿಬಿಟ್ಟೆ. ಅಯ್ಯೋ ಇಷ್ಟೊಂದು ಜನ ಬಂದಿದ್ದಾರೆ, ಎಲ್ಲರೂ ಡಿಫ್ರೆಂಟ್ ಆಗಿರೋಕ್ಕಂಥ ಟ್ಯಾಲೆಂಟ್ ಇಟ್ಕೊಂಬಿಟ್ಟು ಬಂದಿದ್ದಾರೆ, ನಂದು ಸೆಲೆಕ್ಷನ್ ಆಗುತ್ತೋ ಇಲ್ಲೋ ಅಂತ ಬಿಟ್ಟು. ಅದಾದಮೇಲೆ ಲೈಕ್ ಸ್ವಲ್ಪ ದಿನ ಆದಮೇಲೆ ಲೈಕ್ ಓಕೆ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಬಿಟ್ಟು ಹೇಳಿದ್ರು. ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ. ಆ್ಯಕ್ಚುಲಿ ಒಂದು ಕಡೆಲಾದರೂ ನಾನು ಸೆಲೆಕ್ಟ್ ಆಗಿದ್ದೀನಲ್ಲಪ್ಪ ಅಂತ. ಅದು ಹಿಂದಿ ಶೋ, ತುಂಬ ದೊಡ್ಡ ಶೋ, ಬಟ್ ನನಗೆ ಅಲ್ಲಿ ಹೋಗೋಕ್ಕೆ ಇಷ್ಟ ಇಲ್ಲ. ಬಟ್ ಏನಕ್ಕಂತಿಲ್ಲ ಅಂದರೆ ಅಲ್ಲಿ ಬುಕ್ ಇದೆ ನೋಡಿ, ಅದು ಅವ್ರು ನಾನು ಕಳಿಸ್ಕೊಟ್ಟಿರೋದು ದಟ್ ಸೆಲೆಕ್ಷನ್ ಅಂತ ಇಲ್ಲಿ. ಹಾಂ, ಯು ಆರ್ ಸೆಲೆಕ್ಟೆಡ್ ಇನ್ ಇಂಡಿಯಾಸ್ ಟ್ಯಾಲೆಂಟ್ ಫೈಟ್ ಅಂತ. ಸೊ ಇದಕ್ಕೆ ಈ ಇಂಡಿಯಾಸ್ ಟ್ಯಾಲೆಂಟ್ ಫೈಟ್ ಈ ಕಾಂಪಿಟೇಷನ್ ಹೋಗೋಷ್ಟು ಅಮೌಂಟ್ ನನ್ನ ಹತ್ರ ಇಲ್ಲ, ಅದಕ್ಕೆ ಹೋಗೋಕ್ಕಾಗಲ್ಲ. ಆ್ಯಕ್ಚುಲಿ ಕಾಂಪಿಟೇಷನ್ಗೆ ಸೆಲೆಕ್ಷನ್ ಕರೆದಿದ್ರಾ? ನಂದು ಫಸ್ಟ್ ಒಂದು ರೌಂಡ್ ಇತ್ತು, ಓಕೆನಾ, ಸೆಲೆಕ್ಷನ್ ರೌಂಡ್ ಇತ್ತು. ಅದಾದಮೇಲೆ ಮೆಗಾ ಆಡಿಷನ್ ಥರದ್ದು ಒಂದು ಮಾಡಿದರು. ಅಲ್ಲಿ ನಾನು ನೋಡಿಬಿಟ್ಟು ಅವ್ರು ತುಂಬ ಖುಷಿಪಟ್ಟರು. ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರ ನೀವು, ಲೈಕ್ ಬನ್ನಿ ನಮ್ಮ ಶೋಗೆ ಅಂತ. ಅಲ್ಲಿ ಅವ್ರು ಏನಂದರು ಅಂತೆಲ್ಲ ಅಂದರೆ ಅವ್ರು ಟ್ರಾವೆಲಿಂಗ್ ಚಾರ್ಜ್ ನಾವು ಕೊಡೋಲ್ಲ, ನೀವೇ ಟ್ರಾವೆಲೆಲ್ಲ ಕೊಂಡ್ಬಿಟ್ಟು ಬರಬೇಕು. ಲೈಕ್ ಒಂದು 6-7 ಮಂತ್ ಇರುತ್ತೆ ಅಂತೆ. ಲೈಕ್ ಹೋಗೋದು ಅವ್ರು ಯಾವಾಗ ಶೂಟ್ ಇರುತ್ತೆ ಅವಾಗ ಹೋಗಬೇಕು, ನಾವು ಬರಬೇಕು. ಇಲ್ಲಿಂದ ನನಗೆ ಹೋಗೋಕ್ಕೆ ಒಂದು 3 to 4 days ಬೇಕು. ದೆಹಲಿಗೆ ಹೋಗಬೇಕು, ದೆಹಲಿಯಿಂದ ಲೈಕ್ ಮತ್ತೆ ಬೇರೆ ಕಡೆ ರೂಡ್ಕಿಗೆ ಟ್ರಾವೆಲ್ ಮಾಡಬೇಕು, ಉತ್ತರಾಖಂಡು. ಅಲ್ಲಿ ನಾನು ಒಬ್ಬಳೇ ಹೋಗೋಕ್ಕಾಗಲ್ಲ, ನನ್ನ ಜೊತೆಲಿ ಯಾರಾದರೂ ಬರಲೇಬೇಕು. ಲೈಕ್ ಟ್ರೈನ್ದು ಅದೆಲ್ಲ ಟ್ರಾವೆಲ್ದು ತುಂಬ ಜಾಸ್ತಿ ಬೀಳುತ್ತೆ. ಸೊ ನೋಡೋಣ, ನಾನು ಕನ್ನಡದಲ್ಲೇ ಏನಾದರೂ ಮಾಡೋಣ ಅಂತ ಬಿಟ್ಟಿದೆ. ಬಟ್ ಕನ್ನಡದಲ್ಲಿ ಆಡಿಷನ್ ಕೊಡ್ತಾ ಇದ್ದೀನಿ, ಬಟ್ ಯಾಕೆ ಸೆಲೆಕ್ಷನ್ ಆಗ್ತಾ ಇಲ್ಲ ಅಂತಲೇ ಗೊತ್ತಾಗ್ತಾ ಇಲ್ಲ. ನಿಮಗೇನು ಅನ್ಸುತ್ತೆ ಯಾಕೆ ಆಗ್ತಾ ಇಲ್ಲ ಅಂತ? ಗೊತ್ತಿಲ್ಲ, ನನ್ನಲ್ಲೇ ಏನೋ ಕಡಿಮೆ ಇರ್ಬೋದು, ಹೌದಲ್ವಾ? ನನ್ನಲ್ಲೇ ಏನೋ ಕಡಿಮೆ ಇರ್ಬೋದು ಅನಿಸುತ್ತೆ. ಬಟ್ ನನಗೆ ಇನ್ನೊಂದು, ನಾನು ಇಂಡಿಯಾಸ್ ಗೋಟ್ ಟ್ಯಾಲೆಂಟು ಶಿಲ್ಪಾ ಮ್ಯಾಮ್ ಎಲ್ಲ ಮಾಡ್ತಾ ಇರ್ತಾನೆ, ಅದರಲ್ಲಿ ಆಡಿಷನ್ ಕೊಟ್ಟಿದ್ದೇನೆ. ಅವ್ರು ಹೇಳಿದ್ದಾರೆ ಯು ಆರ್ ಸೆಲೆಕ್ಟೆಡ್, ದೆನ್ ವೆಯ್ಟ್ ಮಾಡಿ ನಾವು ಕಾಲ್ ಬ್ಯಾಕ್ ಮಾಡ್ತೀವಿ ಅಂತ. ಇನ್ನೂ ನನ್ನ ಕಾಲ್ ಬಂದಿಲ್ಲ. ಆಲ್ಮೋಸ್ಟ್ ಅಲ್ಲಿ ಫಸ್ಟ್ ರೌಂಡು ಮುಗಿದಿದೆ, ಸೆಕೆಂಡ್ ರೌಂಡ್ಗೆ ಕಾಲ್ ಮಾಡ್ತಾರೆ. ಸೆಕೆಂಡ್ ರೌಂಡ್ ಯಾವಾಗ ಆಗುತ್ತೆ ಅಂತಬಿಟ್ಟು ಗೊತ್ತಿಲ್ಲ. ಸೆಕೆಂಡ್ ರೌಂಡಲ್ಲಿ ಏನಾದರೂ ಸೆಲೆಕ್ಟ್ ಆದ ಅಂದರೆ ಮೆಗಾ ಆಡಿಷನಲ್ಲಿ. ಹಾಂ, ಇದು ಇನ್ನೊಂದರಲ್ಲಿನೂ ನಾನು ಹಿಂದಿ ಶೋನಲ್ಲಿ ಇನ್ನೊಂದರಲ್ಲಿನೂ ಆಡಿಷನ್ ಕೊಟ್ಟಿದ್ದೀನಿ. ಅದು ಏನಿದೆ ಅಂತಂದರೆ ಕನ್ನಡದಲ್ಲಿ ಈ ಥರ ಶೋಗಳು ಯಾವುದೂ ಇಲ್ವಾ ಇದಕ್ಕೆ ಟ್ಯಾಲೆಂಟ್ ಅಂತಾರೆ? ಕನ್ನಡದಲ್ಲಿ ಇದ್ದಾವೆ, ಶೋಸ್ಗಳಿದ್ದಾವೆ, ಬಟ್ ರಿಯಾಲಿಟಿ ಶೋಸ್ ಯಾವುದೂ ಬರ್ತಾ ಇಲ್ಲ. ರಿಯಾಲಿಟಿ ಶೋ ಆ ಥರ ರಿಯಾಲಿಟಿ ಶೋ ಇಲ್ಲ ಕನ್ನಡದಲ್ಲಿ ಇಲ್ಲ, ಜಾಸ್ತಿ ಯಾವ ಥರದ್ದಿಲ್ಲ. ಬಟ್ ಇದನ್ನು ಸ್ಟ್ಯಾಂಡಪ್ ಕಾಮಿಡಿ ಥರ ಮಾಡ್ಬೋದು, ಸ್ಟ್ಯಾಂಡಪ್ ಕಾಮಿಡಿ ಥರ ಮಾಡ್ಬೋದು ಆರಾಮ್ಸೆ ಮಾಡ್ಬೋದು. ನೀವು ಇಟ್ಕೊಂಡ್ಬಿಟ್ಟು ಲೈಕ್ ನನಗೆ ಇನ್ನೊಂದು ಟೈಮಲ್ಲಿ ನಾನು ಹೆಂಗೆ ಮಾಡ್ತೀನಿ ಅಂತ ಹೇಳಿದ್ರೆ, ಕೆಲವೊಬ್ರು ನಾನು ಬೈಯೋಕ್ಕಾಗಲ್ವಲ್ಲ ಡೈರೆಕ್ಟಾಗಿ, ಇದ್ರ ಕೈಲಿಂದ ಬೈಸ್ತೀನಿ.